ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸುಷ್ಮಿತಾ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ನಾನಿವತ್ತು ವೆಡ್ನೆಸ್ಡೇ ಮಾರ್ನಿಂಗಿಂದನೇ ವ್ಲಾಗ್ ಶುರು ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಇದು ಲೇಟಾಗಿ ನಿಮಗೆ ಅಪ್ಲೋಡ್ ಆಗ್ಬೋದು. ಸೊ ಕ್ರಿಸ್ಮಸ್ ಇರೋದ್ರಿಂದ ಇವರು ಕೂಡ ಲೀವ್ ಇತ್ತು. ಹಾಗೆ ಅಮ್ಮ ಕೂಡ ಮನೆಗೆ ಬಾ ಅಂತೇಳಿದರು. ಅಮ್ಮನ ಮನೆಗೆ ಹೋಗೋಣ ಅಂತೇಳಿ ಬೆಳಿಗ್ಗೆ ಎದ್ದು ಎಲ್ಲ ಕೆಲಸ ಶುರು ಮಾಡ್ಕೊಂಡಿದ್ದೀನಿ. ಫಸ್ಟು ಟೀ ಗಿಟ್ಟಿ ಹಾಗೆ ಪಾಪುಗೆ ಟಿಫನ್ ರೆಡಿ ಮಾಡಿಬೇಡ ಅಂತೇಳಿ ಟಿಫನ್ ರೆಡಿ ಮಾಡ್ಕೊತಿದ್ದೆ. ಅವನಿಗೆ ನೈಟೇ ಅವಲಕ್ಕಿ ಎಲ್ಲ ನೆನೆಸಿಟ್ಟಿದ್ದೆ. ಆಲ್ಮೋಸ್ಟ್ ನಾನು ಅವನಿಗೆ ಆಲ್ಟರ್ನೇಟಿವ್ ಡೇಸು ಅವಲಕ್ಕಿ ಮತ್ತು ಡ್ರೈ ಫ್ರೂಟ್ಸ್ನೇ ಕೊಡೋದು. ಅದು ನಾನು ತುಂಬಾ ಪ್ರಿಫರ್ ಮಾಡ್ತೀನಿ, ಯಾಕಂದರೆ ಮಕ್ಕಳು ಬ್ರೈನ್ ಡೆವಲಪ್ಮೆಂಟ್ಗೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ. ಹಾಗೆ ವೆಯ್ಟ್ ಗೇನ್ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ನೀವು ಕೂಡ ಟ್ರೈ ಮಾಡಿ. ನನ್ನ ಮಗಂಗಂತೂ ತುಂಬ ಚೆನ್ನಾಗಿ ವರ್ಕ್ ಆಗ್ತಾಯಿದೆ ಇದು. ಸೊ ನೆನೆಸಿಟ್ಟಿದ್ನಲ್ಲ, ಅದನ್ನೆಲ್ಲ ಪೇಸ್ಟ್ ಮಾಡ್ಕೋಬೇಡ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೆ. ಅಷ್ಟು ನನ್ನ ಮಗ ಕೂಡ ಇದ್ದು ಆಟ ಆಡ್ತಾ ಇದ್ದಾನೆ. ಕೆಲಸ ಎಲ್ಲ ಇವತ್ತು ಬೇಗನೆ ಮುಗಿಸ್ಕೊಂಡಿದ್ದೆ, ಅವ್ನು ಮಲ್ಕೊಂಡಿದ್ದಾಗಲೇ. ಸರಿ, ಅವ್ರು ಎತ್ಕೊಂಡು ಕೂತಿದ್ದಾರೆ. ಅಷ್ಟರಲ್ಲಿ ಇವನಿಗೆ ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ. ಅಮ್ಮ ಮನೆಗೆ ಹೋಗ್ಬೇಕಂತನೇನೋ ಇವತ್ತು ತುಂಬಾ ಜೋಶಿತ್ತು. ಬೆಳಿಗ್ಗೆಯಿಂದನೇ ಮಾರ್ನಿಂಗ್ ತುಂಬಾ ಚೆನ್ನಾಗಿ ಶುರುವಾಯಿತು ನಂದಂತೂ. ನಾವು ಚಿಕ್ಕ ವಯಸ್ಸಲ್ಲಿದ್ದಾಗೆಲ್ಲ ಕ್ರಿಸ್ಮಸ್ ಬಂತು ಅಂದರೆ ನಂಗೆ ತುಂಬ ಖುಷಿ ಆಗ್ತಿತ್ತು. ನಂಗೆ ಗೊತ್ತಿರೋ ಪ್ರಕಾರ ಆಲ್ಮೋಸ್ಟ್ ನಾನು ಮದುವೆ ಆಗೋ ತನಕ ನನಗೆ ಜೀಸಸ್ ಅಂದರೆ ತುಂಬಾ ಇಷ್ಟಪಡ್ತಾಯಿದ್ದೆ. ಯಾಕಂತೇಳಿ ಗೊತ್ತಿಲ್ಲ. ಪ್ರೀವಿಯಸ್ ಕಂಪ್ನಿ ನಾನು ವರ್ಕ್ ಮಾಡ್ತಿದ್ದಿದ್ದು ಕೂಡ ಕ್ರಿಶ್ಚಿಯನ್ ಕಂಪ್ನಿನೇ ಅದು. ಸೊ ಅಲ್ಲಿ ನನಗೆ ಅಭ್ಯಾಸ ಆಗಿದ್ದು. ಆ ಟೈಮಲ್ಲಿ ನನಗೇನೇ ಆಗಬೇಕು ಅಥವಾ ನನಗೇನಾದ್ರು ಒಂದು ಆಗಬೇಕು ಅಂದರೆ ದೇವ್ರ ಹತ್ರ ಇಷ್ಟು ಕ್ಯಾಂಡಲ್ ಹಚ್ತೀನಿ ಅಂತ ಬೇಡ್ಕೊಂಡ್ರೆ ಸಾಕು, ಅದು ಆಗಿಬಿಡ್ತಿತ್ತು. ನನ್ನ ಲೈಫಲ್ಲಿ ಅದು ತುಂಬ ಸಲ ವರ್ಕ್ ಆಗಿದೆ. ನಾವು ಅವಾಗ ಚಿಕ್ಕವರಾದಾಗಿಂದ ಸಿಲಿ ರೀಸನ್ಸ್ಗೆಲ್ಲ ಕೇಳ್ಕೊತಾ ಇದ್ವಿ. ಇವತ್ತು ದಿನ ಬೇಗ ಹೋಗ್ಬಿಡ್ಲಿ ಅಥವಾ ನಾಳೆ ಲೀವ್ ಕೊಟ್ಬಿಡ್ಲಿ ಕಂಪ್ನಿ, ಆ ಥರ ಎಲ್ಲ ಕೇಳಿಕೊಂಡು ಕ್ಯಾಂಡಲ್ ಹಚ್ತೀನಿ ಅಂತ ಅನ್ಕೋತಾ ಇದ್ದೆ. ನೆಕ್ಸ್ಟ್ ಡೇ ಹೋಗಿ ಕಂಪ್ನಿಲೇ ಕ್ಯಾಂಡಲ್ ಹಚ್ತಾ ಇದ್ವಿ. ನನಗೆ ಕ್ರಿಸ್ಮಸ್ ಅಂದರೆ ಸಾಕು, ನಂಗೆ ಅದೇ ನೆನಪಾಗ್ತಾ ಇರುತ್ತೆ. ತುಂಬ ಅಂದರೆ ತುಂಬಾ ಎಂಜಾಯ್ ಮಾಡ್ತಾಯಿದ್ವಿ. ಇವಾಗ ನೆನೆಸ್ಕೊಂಡ್ರೆ ಆ ಲೈಫೇ ತುಂಬ ಬೆಸ್ಟ್ ಅಂತ ಅನ್ನಿಸ್ತಾಯಿತ್ತು ನನಗೆ. ಹಾಗೆ ಪಾಪುಗೆ ಎಲ್ಲ ರೆಡಿ ಮಾಡಿಸಿ ನಾನು ಕೂಡ ರೆಡಿ ಆಗ್ತಾಯಿದ್ದೀನಿ ಬೇಗ ಬೇಗ. ಬೆಳಗ್ಗೆ ಫ್ರೆಶ್ ಅಪ್ ಆಗಿ ಬಂದೆ. ಆಲ್ಮೋಸ್ಟ್ ಈಗ 12:30 ಆಗ್ತಾ ಬರ್ತಾಯಿದೆ. ಪಾಪುನ್ಗೆ ಆವಾಗಲೇ ರೆಡಿ ಮಾಡಿದ್ದೀನಿ, ಇನ್ನೂ ಇವ್ರು ಫ್ರೆಶ್ ಅಪ್ ಆಗಿರಲಿಲ್ಲ. ಸ್ನಾನ ಮಾಡಿ ನಾನು ಕೂಡ ಸ್ವಲ್ಪ ಏರ್ ಡ್ರೈ ಮಾಡ್ಕೊಬೇಡ ಅಂತೇಳಿ ಅಂದ್ಕೊಂಡೆ. ಏರ್ ಡ್ರೈ ನಾನು ಅಷ್ಟು ಪ್ರಿಫರ್ ಮಾಡೋದಿಲ್ಲ, ಯಾಕಂದರೆ ನನಗೆ ಮೈಗ್ರೇನ್ ಇರೋದ್ರಿಂದ ತಲೆನೋವು ಬರ್ತಾ ಇರುತ್ತೆ ಆವಾಗವಾಗ. ಏರ್ ಡ್ರೈ ಮಾಡಿದ್ರೆ ಹೀಟ್ಗೆ ಇನ್ನೂ ಬೇಗನೆ ತಲೆನೋವು ಬಂದುಬಿಡುತ್ತೆ ನನಗೆ. ಬಟ್ ಏನು ಮಾಡೋಕ್ಕಾಗೋದಿಲ್ಲ, ಈ ಥರ ಹೊರಗಡೆ ಹೋಗುವಾಗ ಆದಷ್ಟು ಏರ್ ಡ್ರೈ ಮಾಡ್ಕೊಳ್ಳೋಕ್ಕೇ ಟ್ರೈ ಮಾಡ್ತೀನಿ. ನಿಮಗೆ ವಾಯ್ಸ್ ಸ್ವಲ್ಪ ಸ್ಲೋ ಅನಿಸ್ಬೋದು, ಲೋ ವಾಲ್ಯೂಮ್ ಕೇಳಿಸ್ತಾ ಇರ್ಬೋದು. ಬಿಕಾಸ್ ನನಗೆ ಕೋಲ್ಡ್ ಆಗಿಬಿಟ್ಟಿದೆ, ವಾಯ್ಸ್ ಕೊಡೋಕ್ಕಾಗ್ತಾಯಿಲ್ಲ. ಹೇಗೋ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾಕಂತೇಳಿ ಗೊತ್ತಿಲ್ಲ, ಕ್ಲೈಮೇಟ್ಗೂ ಏನೋ ತುಂಬ ಕೋಲ್ಡ್ ಆಗಿಬಿಟ್ಟಿದೆ. ಹೇರ್ ಡ್ರೈ ಮಾಡ್ಕೋತಾ ಇದ್ದೆ. ಪಾಪ ಅಲ್ಲೇ ಕೂತ್ಕೊಂಡಿದ್ದಾನೆ. ಇವರು ಫ್ರೆಶ್ ಅಪ್ ಆಗಕ್ಕೆ ಹೋಗಿದ್ರು. ಅವ್ನು ತುಂಬ ಹಠ ಮಾಡ್ತಾಯಿದ್ದ. ಮಂಚದ ಮೇಲೆ ಕೂರಿಸಿದ್ದೀನಿ, ಬಟ್ ಬಿದ್ದುಬಿಡ್ತಾನೆ ಅವನು. ನನಗದು ತುಂಬ ಭಯ ಆಗ್ತಾ ಇರುತ್ತೆ. ಹೇಗೋ ಅವನು ನೋಡ್ಕೊಂಡು ಬೇಗ ಬೇಗ ಹೇರ್ ಡ್ರೈ ಎಲ್ಲ ಮಾಡ್ಕೊಬಿಟ್ಟೆ. ಇದು ನನಗೆ ನನ್ನ ಹಸ್ಬೆಂಡ್ ಮದುವೆಗೆ ಮುಂಚೆ ಕೊಡಿಸಿದ್ದು. ಈ ಡ್ರೈಯರ್ ನೋಡಿದಾಗೆಲ್ಲ ನನಗೆ ಆ ಓಲ್ಡ್ ಡೇಸೇ ನೆನಪಾಗ್ತಾ ಇರುತ್ತೆ. ನನಗೆ ಇನ್ನೂ ನೆನಪಿದೆ, ಬೇಗ ಬೇಗ ನನಗೆ ಕಂಪ್ನಿಗೆ ಹೋಗೋಷ್ಟು ಲೇಟ್ ಆಗಿಬಿಡ್ತಿತ್ತು ತಲೆಯೆಲ್ಲ ಆರಿಸ್ಕೊಂಡು ಹೋಗೋದಕ್ಕೆ. ಒಂದು ಸಲ ಅವ್ರಿಗೆ ಹೇಳಿದ್ದೆ, ಸೊ ಅದು ನೆನಪಿಟ್ಕೊಂಡು ಬಂದು ಈ ಡ್ರೈಯರ್ ಕೊಡಿಸಿದ್ರು ಅವರು. ನಾವು ಹೆಣ್ಮಕ್ಳಿಗೆ ಇದೇ ಥರ ಅಲ್ವಾ, ಸಣ್ಣ ಸಣ್ಣ ವಿಷಯನೂ ತುಂಬ ಖುಷಿ ಅನಿಸ್ತಾ ಇರುತ್ತೆ. ಆದಷ್ಟು ಹಸ್ಬೆಂಡ್ಗಳು ಈ ಥರ ಪ್ರೀತಿ ತೋರಿಸಿದಾಗ ತುಂಬ ಖುಷಿ ಅನಿಸುತ್ತೆ. ಹಾಗೆ ನನ್ನ ಮಗನ ನೋಡ್ಕೊಂಡೇ ಡ್ರೈವ್ ಮಾಡ್ತಾಯಿದ್ದೀನಿ. ಅವನು ನನ್ನ ನೋಡಿಬಿಟ್ಟು ನನ್ನ ಹತ್ರ ಬರ್ತೀನಿ ಅಂತೇಳಿ ಮುಂದೆ ಬರ್ತಾಯಿದ್ದ. ಮಂಚದಿಂದ ಬಿದ್ದುಬಿಡ್ತಾನೆ, ನಂಗೆ ಅದೇ ಭಯ. ಅದು ನೋಡಿಕೊಂಡ್ರೆ ಡ್ರೈವ್ ಮಾಡ್ಕೋತಾ ಇದ್ದೀನಿ. ಅಷ್ಟರಲ್ಲಿ ಇವ್ರು ಕೂಡ ಫ್ರೆಶ್ ಅಪ್ ಆಗಿ ಬಂದರು. ಸರಿ, ಇನ್ನೇನು ಹೊರಡೋಣ ಅಂತೇಳಿ ಹೊರಡ್ತಾ ಇದ್ದೀವಿ. ನೋಡಿ, ನನ್ನ ಮಗ ಈ ಥರ ರೆಡಿಯಾಗಿದ್ದಾನೆ. ಹಾಗೆ ಅಮ್ಮ ಮನೆಗೆ ಬಂದ್ವಿ. ಅಮ್ಮ ಸ್ಪೆಷಲ್ ಅಂತೇಳಿ ಫಿಶ್ ಸಾಂಬಾರು ಮಾಡಿದರು. ನಾನು ಪ್ರೆಗ್ನೆಂಟಲ್ಲಿ ಫಿಶ್ ಸಾಂಬಾರು ತಿಂದಿದ್ದು. ಪ್ರೆಗ್ನೆಂಟಲ್ಲಿ ತಿನ್ನೋಕೆ ಬಿಡ್ತಿರಲಿಲ್ಲ. ಆಲ್ಮೋಸ್ಟ್ 9 ಮಂತ್ಸ್, ನಿಯರ್ 9 ಮಂತ್ಸ್ ಇದ್ದಾಗ ತಿಂದಿದ್ದೆ. ಅದಾದಮೇಲೆ ಇವಾಗಲೇ ತಿಂತಾ ಇರೋದು. 1 ಇಯರ್ ಗ್ಯಾಪೇ ಆಗ್ತಾ ಬಂತು. ಸೊ ಇವ್ರು ಕೂಡ ಊಟ ಮಾಡ್ಕೊಂಡು ಹಾಗೆ ಮಾತಾಡ್ತಾ ಕೂತಿದ್ವಿ. ನನ್ನ ತಮ್ಮ ರೇಗಿಸ್ತಾ ಇದ್ದೀನಿ, ವೀಡಿಯೋದಲ್ಲಿ ನಾನು ತೋರಿಸ್ಬೇಡ ಅಂತೇಳಿ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನನಗೂ ಟೈಮ್ ಬರುತ್ತೆ, ನಾನು ಕೂಡ ಯೂಟ್ಯೂಬರ್ ಆಗ್ತೀನಿ, ಆವಾಗ ಗೊತ್ತಾಗುತ್ತೆ ನೀನೇ ಬರ್ತೀಯ ಅಂತ ಹೇಳಿ ರೇಗಿಸ್ತಾ ಇದ್ದೆ. ಗೊತ್ತಿಲ್ಲ, ಆದಷ್ಟು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ವೀಡಿಯೋನ. ಆವಾಗ ನನಗೂ ಕೂಡ ಸಬ್ಸ್ಕ್ರೈಬ್ ಆಗುತ್ತೆ, ನನ್ನ ಚಾನಲ್ ಕೂಡ ಗ್ರೋತ್ ಆಗುತ್ತೆ. ಸೊ ಪ್ಲೀಸ್ ಎಲ್ಲರೂ ಚಾನಲ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ. ನಿಮಗೆ ವೀಡಿಯೋ ಬಗ್ಗೆ ಏನು ಅನಿಸುತ್ತೆ ಅಂತೇಳಿ ನನಗೂ ಕೂಡ ಕಮೆಂಟ್ ಮಾಡಿ.
ಅಥವಾ ನಿಮ್ಗೆ ಯಾವ ಥರ ವೀಡಿಯೋಸ್ ಇಷ್ಟ ಆಗುತ್ತೆ ಅಂತೇಳಿ ಕಮೆಂಟ್ ಮಾಡಿ. ನಾನು ಆ ಕಂಟೆಂಟ್ ಮಾಡೋದಕ್ಕೇ ಟ್ರೈ ಮಾಡ್ತೀನಿ. ನಾನು ಕೂಡ ಇವಾಗ ಹೊಸ್ದಾಗಿ ಶುರು ಮಾಡೋದ್ರಿಂದ ನನಗೆ ಕೂಡ ಗೊತ್ತಾಗ್ತಿಲ್ಲ ಯಾವ ಥರ ಮಾಡಬೇಕಂತೇಳಿ. ನೀವು ಕಮೆಂಟ್ ಮೂಲಕ ನಂಗೆ ತಿಳಿಸಿದ್ರೆ ನನಗೆ ಕೂಡ ಗೊತ್ತಾಗುತ್ತೆ ನಾನು ಮಾಡ್ತಾ ಇರೋದು ನಿಮ್ಗೆ ಇಷ್ಟ ಆಗ್ತಾಯಿದೆಯಾ ಇಲ್ವಾ ಅಂತೇಳಿ. ದಯವಿಟ್ಟು ವೀಡಿಯೋಸ್ ನೋಡೋರೆಲ್ಲ ಲೈಕ್ ಮಾಡಿ. ತುಂಬ ವ್ಯೂಸ್ ಬರ್ತಾಯಿದೆ, ಬಟ್ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾಯಿಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಪ್ಲೀಸ್. ಹಾಗೆ ನನ್ನ ಮಗನಿಗೆ ಅಮ್ಮ ಊಟ ಮಾಡಿಸ್ತಾ ಇದ್ದಾರೆ. ಅಮ್ಮನ ಮನೆಗೆ ಬಂದರೆ ನಾನು ಅವನ ರೆಸ್ಪಾನ್ಸಿಬಿಲಿಟಿ ಎಲ್ಲ ಅಮ್ಮನಿಗೆ ಕೊಟ್ಬಿಡ್ತೀನಿ. ಅವನೇ ಊಟ ಮಾಡಿಸೋದೆಲ್ಲ ಮಾಡ್ತಾರೆ. ನಮಗಿಂತ ಅಜ್ಜಿರ ಕೈಲಿ ಊಟ ಮಾಡಿಸಿದ್ರೆ ಮಕ್ಕಳು ದಪ್ಪ ಆಗ್ತಾರೆ ಅಂತ ಹೇಳ್ತಾರೆ. ನನಗೆ ಎಷ್ಟು ನಿಜ ಗೊತ್ತಿಲ್ಲ. ಸೊ ನಮ್ಮ ಅಮ್ಮನಿಗೆ ಕೊಡ್ತೀನಿ ನಾನು. ಅಮ್ಮನೇ ಆಟ ಆಡಿಸ್ಕೊಂಡಿದ್ದಾರೆ ಅವನ್ನ. ನಮ್ಮಮ್ಮ ನನ್ನನ್ನು ಕಾಯೋಕ್ಕಿಂತ ಜಾಸ್ತಿ ಮೊಮ್ಮಗನ್ನೇ ಕಾಯ್ತಾ ಇರ್ತಾರೆ. ಆಲ್ಮೋಸ್ಟ್ ವೀಕ್ಲಿ ಒಂದು ಸಾರು ನಾವು ಹೋಗಿ ಬಂದೇ ಬರ್ತೀವಿ ಅಮ್ಮನ ಮನೆಗೆ. ಅಮ್ಮ ಕೂಡ ವರ್ಕ್ ಮಾಡೋದ್ರಿಂದ ಅವ್ರಿಗೆ ಸಂಡೇ ಲೀವ್ ಇರುತ್ತೆ. ಆ ಲೀವ್ ಇದ್ದಾಗೆಲ್ಲ ಆದಷ್ಟು ಈ ಥರ ಹೋಗಿ ಅವನನ್ನು ತೋರಿಸ್ಕೊಂಡು ಆಟ ಆಡಿಸ್ಕೊಂಡು ಬರ್ತೀವಿ. ನಾವು ಕೂಡ ಮನೇಲಿ 3 ಜನ ಇರೋದ್ರಿಂದ ನನ್ನ ಮಗನ ಕೂಡ ಬೋರ್ ಅನ್ನಿಸ್ತಾ ಇರುತ್ತೆ. ಇಲ್ಲಿಗೆ ಬಂದಾಗ ಅವ್ರ ಮಾವ, ಅಜ್ಜಿ, ನಮ್ಮ ಅಜ್ಜಿ ಕೂಡ ಇದ್ದಾರೆ. ಅಂದರೆ ಪಾಪ ಮುತ್ತಜ್ಜಿ ಆಗಬೇಕು. ಸೊ ಅವರು ನೋಡ್ಕೊಂಡು ಎಂಜಾಯ್ ಮಾಡ್ತಾನೆ. ನಮ್ಮ ಅಜ್ಜಿ ಪುಟ್ಟಿ ಇಡಕ್ಕೆ ಹೋದ್ರು, ಸ್ವಲ್ಪ ಸ್ಕಿಪ್ ಆಗಿಬಿಡ್ತು. ಅದನ್ನೆಲ್ಲ ಮಾತಾಡ್ತಾಯಿದ್ವಿ ಹುಷಾರಂತೇಳಿ. ನನ್ನ ಮಗ ಊಟ ಮಾಡಿಸುವಾಗ ಅವ್ನಿಗೆ ಏನಾದ್ರು ಈ ಥರ ಕೈ ಕೊಡಬೇಕು. ನಾವು ಟಿ ವಿ ತೋರಿಸೋದಾಗಲಿ ಈ ಥರ ಏನೂ ಮಾಡೋದಿಲ್ಲ. ನೀವು ಕೂಡ ಮಾಡಬೇಡಿ. ಆದಷ್ಟು ಮಗುಗೆ ಮೊಬೈಲ್ ತೋರಿಸೋದನ್ನ ಅವಾಯ್ಡ್ ಮಾಡಿ. ನಾವು ಅವ್ನಿಗೆ ಬೇರೆ ಥರ ಏನಾದ್ರು ಎಂಟರ್ಟೈನ್ಮೆಂಟ್ ಮಾಡ್ಕೊಂಡು ಊಟ ಮಾಡ್ಸೋಕ್ಕೆ ಟ್ರೈ ಮಾಡ್ತೀವಿ. ನನ್ನ ಮಗ ಕೂಡ ಮೊಬೈಲೇನು ಅಷ್ಟು ಇಷ್ಟಪಡೋದಿಲ್ಲ, ಆರಾಮಾಗಿ ತಿಂತಾನೆ. ಅಮ್ಮನ ಮನೇಲಿ ಜನ ಜಾಸ್ತಿ ಇದ್ರಲ್ವ, ಸೊ ನಮ್ಮನ್ನೇ ನೋಡ್ಕೊಂಡು ತಿಂತಾಯಿದ್ದಾನೆ ಅವನು. ಅವನದೆಲ್ಲ ಊಟ ಆದಮೇಲೆ ನಾವು ಎಲ್ಲರೂ ಊಟ ಎಲ್ಲ ಮುಗಿಸ್ಕೊಂಡ್ವಿ. ಅಷ್ಟರಲ್ಲಿ ಇವ್ರು ಕುಡ್ದ ಊಟ ಮಾಡ್ಕೊಂಡು ಹೊರಡ್ತೀನಿ ಅಂತ ಹೇಳಿದ್ರು. ಅಮ್ಮ ಇರಿ, ಸಂಜೆ ಹೋಗಿರಿ ಅಂತ ಹೇಳ್ತಾಯಿದ್ರೆ. ಬಟ್ ಇಲ್ಲ, ನಮ್ಮನೆ ಹತ್ರ ಆಗಿರೋದ್ರಿಂದ ಅಪ್ ಆ್ಯಂಡ್ ಡೌನ್ ಮಾಡ್ಬೋದು ಆರಾಮಾಗಿ. ಸಂಜೆ ಬಂದು ಪಿಕ್ ಮಾಡ್ತೀನಿ ಅಂತೇಳಿ ಇವ್ರು ಕೂಡ ಹೊರಡಕ್ಕೆ ರೆಡಿ ಆದರು. ಇವ್ರು ಹೋದ್ಮೇಲೆ ನನ್ನ ತಮ್ಮ ಹಾಗೆ ಸಂಜೆ ಐಸ್ ಕ್ರೀಮ್ ಕೂಡ ತೊಗೊಬಂದಿದ್ದ. ಅವ್ನು ಫೋನ್ ಮಾಡಿ ನಾನು ಎಳಿಯ ತಿಂತಾನೆ ಅಂತ ಕೇಳ್ತಿದ್ದ. ನಮಗಂತೂ ನಗು ಬರ್ತಿತ್ತು. ಸೊ ಐಸ್ ಕ್ರೀಮೆಲ್ಲ ತಿಂದ್ಕೊಂಡು ಸಂಜೆ ಆಗ್ತಾ ಸರಿ ಮನೆಗೆ ಹೊರಡೋಣ ಅಂತೇಳಿ ಅಮ್ಮನ ಕೈಲಿ ಹಾಗೆ ತಲೆ ಬಚ್ಚಿಸ್ಕೊತಾ ಇದ್ದೆ. ಅಮ್ಮನ ಕೈಲಿ ತಲೆ ಬಚ್ಚಿಸ್ಕೊಂಡು ತುಂಬ ದಿನ ಆಗಿಬಿಟ್ಟಿತ್ತು. ಪಾಪು ಆದಮೇಲಂತೂ ಇವೆಲ್ಲ ತುಂಬಾ ಮಿಸ್ ಮಾಡ್ಕೊತಾ ಇದ್ದೀವಿ. ತಲೆಯೆಲ್ಲ ಬಚ್ಚಿಸ್ಕೊಂಡು ಹಾಗೆ ಸ್ವಲ್ಪ ಹೊತ್ತು ಉಳಿದಿರೋ ಐಸ್ ಕ್ರೀಮ್ ಎಲ್ಲ ತಿನ್ಕೊಂಡು ಮಾತಾಡ್ತಿದ್ವಿ. ಯೂಶ್ವಲಾಗಿ ಇದೇ ಥರ ಇರುತ್ತಲ್ವ ಎಲ್ಲರ ಮನೇಲೂ. ಯಾರು ಗೆಸ್ಟ್ ಬಂದರೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿ ಏನು ತಂದಿರ್ತೀವಿ ಅದೆಲ್ಲ ತಿಂದು ಸ್ವಲ್ಪ ಹರಟೆ ಎಲ್ಲ ಹೊಡೆದಾದ್ಮೇಲೆ ಈ ಥರ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಇಷ್ಟಪಡ್ತೀವಿ. ಹಾಗೆ ಊಟ ಎಲ್ಲ ಮಾಡ್ಕೊಂಡು ನಾನು ಕೂಡ ಮನೆಗೆ ಬಂದೆ. ಆ್ಯಸ್ ಯೂಶ್ವಲ್ ನಾಳೆಯಿಂದ ಅದೇ ಥರ ನನ್ನ ಕೆಲಸ, ಪಪ್ಪು ನೋಡ್ಕೊಳ್ಳೋದು ಮತ್ತೆ ಇದೇ ಶುರು ಆಗುತ್ತೆ. ಫ್ರೆಂಡ್ಸ್, ನಾನು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಾನು ಆಗಲೇ ವೀಡಿಯೋದಲ್ಲಿ ಹೇಳಿರೋ ಥರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ. ನಿಮ್ಮ ಫ್ರೆಂಡ್ಸು ಕೂಡ ಸಜೆಸ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ. ಆದಷ್ಟು ವೀಡಿಯೋನ ಶೇರ್ ಮಾಡಿ. ದಯವಿಟ್ಟು ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನನ್ನ ಚಾನಲ್ಗೆ ತುಂಬಾ ಮುಖ್ಯ. ಪ್ಲೀಸ್ 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 ಕಮೆಂಟ್ ಮಾಡಿ ಹೇಳಿ ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕಂತೇಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್.